ಇಲ್ಲಿ ಒಂದು ಜೋಳ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪಿನ ಪುಡಿ, ನಿಂಬೆಹಣ್ಣು ಮತ್ತು ರೆಡ್ ಚಿಲ್ಲಿ ಪೌಡ್ರು ಹಾಕ್ಬಿಟ್ಟು ನಿಂಬೆ ಹುಳಿ ಹಾಕ್ಬಿಟ್ಟು ಕಲಿಸ್ಕೊಂಡು ಇದನ್ನು ಸುಟ್ಕೊಂಡು ಮೇಲೆ ಹಚ್ಚೋಣ. ಈಗ ಇದಕ್ಕೆ ನಿಂಬೆ ಹುಳಿ ಹಾಕ್ಕೊಳ್ತೀನಿ, ಅರ್ಧ ಹೋಳು ಮಾಡಿಬಿಟ್ಟು. ಈ ರೀತಿ ಸುಟ್ಕೊಳ್ಳಿ. ಒಂದು ಜಾಲರಿ ಇಟ್ಬಿಟ್ಟು ಅದ್ರ ಮೇಲೆ ಸುಟ್ಕೊಂಡು ಉಪ್ಪು ಖಾರ ಹಾಕ್ಕೊಳ್ಳೋದು, ಅದು ಕಲಿಸ್ಬಿಟ್ಟು ನಿಂಬೆಹಣ್ಣಲ್ಲಿ. ಇದು 50 ರೂಪಾಯಿಗೆ 3 ಅಮೇರಿಕನ್ ಜೋಳ. ತುಂಬ ಚೆನ್ನಾಗಿರುತ್ತೆ ಟೀ ಟೈಮಲ್ಲಿ ತಿನ್ನೋದಕ್ಕೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಬಿಡಿಸ್ಬಿಟ್ಟು ಅನ್ನಕ್ಕೂ ಹಾಕೋಬೋದು, ಬಾತ್ ಕಿತ್ ಮಾಡಿದಾಗ ಬೇಕಾದರೆ. ಬೇಯಿಸ್ಬಿಟ್ಟು ಈರುಳ್ಳಿ, ಟೊಮೊಟೊ ಅದೆಲ್ಲ ಹಾಕ್ಬೋದು, ಕಡಲೆಕಾಯಿ ಬೀಜ ಅದೆಲ್ಲ ಹಾಕ್ಬೋದು. ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇದನ್ನು ಚೆನ್ನಾಗಿ ಸುಟ್ಕೊಳ್ತೀನಿ ಮೊದಲಿಗೆ. ನೋಡಿ, ಈ ರೀತಿ ಸುಟ್ಕೊಂಡಿದ್ದೀನಿ. ಇದಕ್ಕೆ ಅದೇ ಉಪ್ಪು ಖಾರಕ್ಕೆ ನಿಂಬೆ ರಸ ಕಲಿಸ್ಬಿಟ್ಟು ಸ್ವಲ್ಪ ತಗೊಂಡು ಮೇಲೆ ಬಳ್ಕೊಂಡು ತಿನ್ನೋದು. ಈ ರೀತಿ ಖಾರ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಬಳ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳಾದರೆ ಬಿಡಿಸ್ಬಿಟ್ಟು ಹುರಿದು ಕೊಡಿ. ಮಕ್ಳಿಗೆ ತಿನ್ನೋಕ್ಕೆ ಬರದೇ ಇದ್ದರೆ, ಬಿಡಿಸ್ಕೊಂಡು ತಿನ್ನೋಕ್ಕೆ ಬರದೇ ಇದ್ದರೆ ಈ ರೀತಿ ಬಳ್ಕೊಂಡು ತಿನ್ನೋದು. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಬಳ್ಕೊಂಡು ತಿನ್ನೋದು. ಈ ರೀತಿ ಬೆಲ್ಲ ಟೀ ಮಾಡಿಕೊಂಡು ಅದ್ರ ಜೊತೆಗೆ ಸಂಜೆ ಟೈಮಲ್ಲಿ ತಿಂತಾಯಿದ್ದೀವಿ ಮನೇಲಿ. ಇವಾಗ 2 ಭಾಗ ಮಾಡ್ತೀನಿ. ನಾನು ನನ್ನ ಹಸ್ಬೆಂಡ್ ಇದ್ದೀವಿ, 2 ಭಾಗ ಮಾಡ್ಕೊಂಡು ತಿಂತೀವಿ. ಇಲ್ಲಿ ಕರಿಬೇವಿನ ಸೊಪ್ಪು, ಪುದೀನ, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಮೊಸರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ತೀನಿ ಮೊದಲಿಗೆ. ನೋಡಿ, ಈ ರೀತಿ ರುಬ್ಬಿಟ್ಟು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಇವಾಗ ಒಂದು ಇಬ್ರಿಗಾಗಷ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಉಪ್ಪು. ಇವಾಗ ಕಡೆದ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊತೀನಿ. ನೋಡಿ, ಇವಾಗ ಮಸಾಲೆ ಮಜ್ಜಿಗೆ ಅನ್ನಕ್ಕೆ ರೆಡಿಯಾಗಿದೆ. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದು ಬಿಸಿಲಲ್ಲಿ. ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಒಂದು 4 ಜನಕ್ಕೆ ಎಷ್ಟು ಬಂದಿದ್ದಾರೆ. ಇದು ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟು ತಿಂಡಿ. ಇದು ನಾನು ತಿಂಗ್ಳಿಗೆ ಒಂದು ಸಲನಾದ್ರು ಮಾಡ್ತೀನಿ. ನಮ್ಮಲ್ಲಿರೋದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಆದರೆ ಇವತ್ತಿಗೆ ಎಷ್ಟು ಬಂದಿರೋದ್ರಿಂದ ಜಾಸ್ತಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಜೀರಿಗೆ, ಕರಿಬೇವು, ಈರುಳ್ಳಿ, ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ವಯಸ್ಸಾದವರಿದ್ದರೆ ತುರಿದ್ಬಿಟ್ಟು ಹಾಕ್ಕೊಂಡು ಮೆತ್ತಗೆ ಬೇಯಿಸ್ಕೊಡಿ ಅವರಿಗೆ. ಉಪ್ಪು ಮತ್ತು ಹೆಸರುಬೇಳೆ, ಕಡಲೆಬೇಳೆ ಇದರೊಳಗಡೆ ಹಾಕ್ತೀನಿ. ಇವಿಷ್ಟನ್ನು ಉಪ್ಪು, ಹೆಸರುಬೇಳೆ, ಕಡಲೆಬೇಳೆ, ಇದು ತರಕಾರಿ. ಮೇಯ್ನು ಇಂಗ್ರೀಡಿಯೆಂಟ್ಸು ಕರಿಯೋದಕ್ಕೆ ಇದೊಂದು ತರಕಾರಿ ಸಾಕು, ಬೇರೆ ಯಾವುದು ಹಾಕಬಾರ್ದು. ತವಾದಲ್ಲಿ ಬೇಯಿಸೋದಾದರೆ ಗೆಡ್ಡೆಕೋಸು, ಸೌತೆಕಾಯಿ ಅದು ಹಾಕ್ಕೋಬೋದು. ಕರಿಯೋ ರೊಟ್ಟಿ ಆಗಿರೋದ್ರಿಂದ ಇದೊಂದು ಕ್ಯಾರೆಟ್ ತುರಿ ಒಂದು ಸಾಕು. ಇಷ್ಟು ಇಂಗ್ರೀಡಿಯೆಂಟ್ಸ್ನು ಹಸಿಟ್ಟಿಗೆ ಹಾಕ್ಕೊಳ್ತೀನಿ, ಉಪ್ಪು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಚಟ್ನಿಗೆ ನೆಲ್ಲಿಕಾಯಿ ಚಟ್ನಿ ಮಾಡೋಣ ಅಂತ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ತುರಿದ್ಕೊಂಡಿದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಕಡ್ಡಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಇಷ್ಟು. ಇವಾಗ ಇದನ್ನು ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ಹಿಟ್ಟಿಗೆ ಹಾಕ್ಕೊಳ್ತೀನಿ ಎಲ್ಲ. ಇಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ರೊಟ್ಟಿ ಹಿಟ್ಟಿಗೆ ಹಾಕ್ಕೊಳ್ಳೋದು. ನೋಡಿ, ಈ ಥರ ಕುದೀತಾ ಇರಬೇಕು ಬಿಸಿ ನೀರು. ಆ ಥರ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಕುದಿಸ್ಕೋಬೇಕು. ಈ ಎಲ್ಲ ಮಿಕ್ಸ್ ಮಾಡಿದ್ದೀನಿ ತರಕಾರಿ ಎಲ್ಲ, ಸೊಪ್ಪು ತರಕಾರಿ ಇದಕ್ಕೆ ಹಾಕ್ತೀನಿ. ಇವಾಗ ಗಟ್ಟಿ ಕಲಿಸ್ಕೋಬೇಕು. ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗಟ್ಟಿ ಕಲಿಸ್ಕೊತೀನಿ. ಆರಿದ್ಮೇಲೆ ಈ ಪೇಪರ್ ಮೇಲೆ ಎಣ್ಣೆ ಹಚ್ಕೊಂಡು ತಟ್ಟೋದು. ನೋಡಿ, ನೆಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ. ಇವಾಗ ಇದು ಸ್ವಲ್ಪ ಆರಲಿ, ಆಮೇಲೆ ಕಲಿಸ್ಬಿಟ್ಟು ಉಂಡೆ ಕಟ್ಕೊಂಡು ತಟ್ಟೋಣ. ನೋಡಿ, ಈ ರೀತಿ ಗಟ್ಟಿ ಕಲಿಸ್ಕೋಬೇಕು. ಇದನ್ನು ಪೇಪರ್ ಮೇಲೆ ತಟ್ಟಿ, ಪೇಪರ್ಗೆ ಎಣ್ಣೆ ಹಾಕಿದ್ದೀನಿ. 2 ಉಂಡೆ ಇಟ್ಕೊಂಡು ಇದ್ರ ಮೇಲೆ ತಟ್ಟಿ ಎತ್ತಿ ಹಾಕಬೇಕು. ಇಲ್ಲಿ ಚಟ್ನಿ ಇದು ಇಟ್ಕೊಂಡಿದ್ದೀನಿ. ಹಿಂಗೆ ಒದ್ದೆ ನೀರು ಕೈ ಮಾಡಿಕೊಂಡು ತಟ್ಟೋದು ರೊಟ್ಟಿನ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕಾಯಲಿ, ಅಷ್ಟರೊಳಗೆ ರೊಟ್ಟಿ ತಟ್ಕೊಳ್ಳೋಣ. ಕಾದಿದ ಎಣ್ಣೆ ರೊಟ್ಟಿ ತಟ್ಕೊಳ್ತೀನಿ. ಸ್ವಲ್ಪ ನೀರು ಕೈ ಮಾಡಿಕೊಂಡು ತಟ್ಕೊಳ್ಳೋದು ಈ ಥರ.
ನಮಗೆ ತೆಳ್ಳಗೆ ಹೇಗೆ ಬೇಕು ಹಾಗೆ. ತಟ್ಟಕ್ಕೆ ಬರದೇ ಇದ್ದರೆ ಲಟ್ಟಣಿಗೆಲ್ಲಿ ತಟ್ಕೋಬೋದು. ಈ ರೀತಿ ತಟ್ಕೊಳ್ತೀನಿ ನಾನು ಕೈಯಲ್ಲೇ. ಚಿಕ್ಕದಾಗೆ ಬೇಯಿಸ್ಕೊಳ್ತೀನಿ ನಾನು. ಇವಾಗ ಎಣ್ಣೆ ಕಾದಿದೆ, ಎತ್ತು ಹಾಕೋಣ. ಇವಾಗ ಎಣ್ಣೆಗೆ ಬಿಡೋಣ. ಈ ರೀತಿ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಕರ್ಕೋಬೇಕು. ಈ ರೀತಿ ಚೆನ್ನಾಗಿ ಬೇಯಲಿ ಇದು. ನೋಡಿ, ಒಂದು ಸೈಡ್ ಬೆಂದಿದೆ. ಹೀಗೆ ಟರ್ನ್ ಮಾಡಿ ಹಾಕೋದು. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ಈ ತಿಂಡಿ. ಇದು ಡೈಲಿ ಈ ಥರ. ನೋಡಿ, ಇಷ್ಟು ಬೆಂದರೆ ಸಾಕು. ತೆಗೆದುಬಿಡ್ತೀನಿ ಇವಾಗ. ತೆಗೆದುಬಿಟ್ಟು ಮತ್ತೊಂದು ರೊಟ್ಟಿ ಹಾಕ್ತೀನಿ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ಳೋಣ. ಇವಾಗ ಟರ್ನ್ ಮಾಡೋಣ. ಒಂದು ಸೈಡ್ ಬೆಂದಮೇಲೆ ಒಂದು ಸಲ ಮಾಡಿ ನೋಡಿ, ನೀವು ಫಿದಾಗ್ಬಿಡ್ತೀರಿ ಈ ರೊಟ್ಟಿ ತಿನ್ನೋದಕ್ಕೆ. ಅಷ್ಟೇ. ಇಷ್ಟು ಬೆಂದಮೇಲೆ ತೆಗೆದುಬಿಡೋದು. ನಮ್ಗೆ ಯಾವ ರೀತಿ ರೋಸ್ಟ್ ಬೇಕು, ಮೆತ್ತಗೆ ಬೇಕು ಬೇಯಿಸ್ಕೊಳ್ಳೋದು ಅಷ್ಟೇ. ಇದೇ ರೀತಿ ಎಲ್ಲ ರೊಟ್ಟಿನೂ ಬೇಯಿಸ್ಕೊಳ್ತೀನಿ. ನೋಡಿ, ಈ ರೀತಿ ಬೇಯಿಸಿದ್ದೀನಿ. ನೆಲ್ಲಿಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಒಬ್ಬೊಬ್ಬರು 4 ರೊಟ್ಟಿ ತಿನ್ನೋದಂತೂ ಖಂಡಿತ. ಒಮ್ಮೆ ಮಾಡಿ ನೋಡಿ. ತಿಂಗ್ಳಿಗೊಂದು ಸಲನಾರು ನಾವು ಮಾಡೇ ಮಾಡ್ತೀವಿ. ಇದು ನಮ್ಮನೆ ಫೇವ್ರೇಟ್ ತಿಂಡಿ. ಖಂಡಿತ ಟ್ರೈ ಮಾಡಿ ನೋಡಿ.